ಕೋರಮಂಗಲದಲ್ಲಿ ಆನ್ಲೈನ್ ಗೇಮಿಂಗ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ನೋಡಲೇಬೇಕಾಗುತ್ತೆ. ಯಾಕಂದ್ರೆ ಈಗಾಗಲೇ ಆನ್ಲೈನ್ ಗೇಮಿಂಗ್ ಅನ್ನೋದು ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಮನೆ ಮಠಗಳು ಮಾರಕಂಡು ಪ್ರಾಣವನ್ನ ಕಳ್ಕೊತಾ ಇದ್ದಾರೆ. ಕಂಪನಿಗೆ ನುಗ್ಗಿ ನಮ್ಮ ಕರ್ನಾಟಕ ಸೇನೆಯಿಂದ ಧ್ವಂಸಗೊಳಿಸಲಾಗಿದೆ. ಒಳ್ಳೆ ಕೆಲಸ ಮಾಡಿದ್ದಾರೆ. ಬೆಟ್ಟಿಂಗ್ ಕಂಪನಿ ಗೋಲ್ಡನ್ ಏಸಸ್ ಪೋಕರ್ ರೂಮ್ ಅನ್ನ ಧ್ವಂಸಗೊಳಿಸಲಾಗಿದೆ. ಆನ್ಲೈನ್ ಬೆಟ್ಟಿಂಗ್ ಆಡುವಾಗಲೇ ಸಂಘಟನೆಯಿಂದ ದಾಳಿ ನಡೆಸಿ ಪೀಠೋಪಕರಣ ಧ್ವಂಸ ಮಾಡಿದ್ದಾರೆ ಕರ್ನಾಟಕ ಸೇನೆಯವರು. ಸಂಘಟನೆ ದಾಳಿ ಮಾಡ್ತಾ ಇದ್ದಂತೆ ಓಡಿ ಹೋಗಿದ್ದಾರೆ ಗ್ರಾಹಕರು. ಇದು ಮಣ್ಣು ತಿನ್ನುವಂತಹ ಕೆಲಸ ಅಂತಾನೆ ಹೇಳಬಹುದು. ಮನೆ ಮಠಗಳಿಗಷ್ಟೇ ಅಲ್ಲದೆ ಕುಟುಂಬಗಳೇ ಇಲ್ಲಿ ನೇಣಿಗೆ ಶರಣಾಗುವಂತಹ ಕೆಲಸಗಳಿವೆಲ್ಲ. ಆನ್ಲೈನ್ ಬೆಟ್ಟಿಂಗ್ ದಂಧೆಯಿಂದ ಎಷ್ಟೋ ಕೋಟಿ ಲಕ್ಷ ಅಯ್ಯೋ ಲಕ್ಷ ಇರ್ಲಿ, ತಿಂಗಳು ಸಂಬಳ ಬಂದ್ರೆ ಸಾಕು ಆನ್ಲೈನ್ ಬೆಟ್ಟಿಂಗ್ ಗೇಮ್ ಆಡ್ಬಿಟ್ಟು ಭಾರಿ ಪರದಾಡಿರೋರು ಕೂಡ ನಾವು ನೋಡಿದ್ದೀವಿ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಅಂತಹ ಘಟನೆಗಳು ನಡೆದ್ರು ಕೂಡ ಅವ್ರಿಗೆ ಇನ್ನೇನ್ ಮಾಡಕ್ಕಾಗುತ್ತೆ. ಆನ್ಲೈನ್ ಬೆಟ್ಟಿಂಗ್ ಇದು ಆಫ್ಲೈನ್ ಬೆಟ್ಟಿಂಗ್ ಅನಿಸ್ತಾ ಇದೆ ನನಗೆ. ಇದೆಲ್ಲ ಆಫ್ಲೈನ್ ಅಲ್ವಾ? ಆನ್ಲೈನ್ ಆಗು ಇದು ನಿನಗೆಲ್ಲ ಗೊತ್ತಿರ್ತದೆ. ಆಫ್ಲೈನ್ ಅಲ್ವಾ ಅದು ಆಡ್ತಾ ಇರೋದು? ಅಲ್ಲೇನೋ ಮೆಟೀರಿಯಲ್ ಇಟ್ಕೊಂಡು ಆಡೋದು ಆಫ್ಲೈನ್, ಮೊಬೈಲ್ ಸಿಸ್ಟಮ್ ಅಲ್ಲಿ ಆಡೋದು ಆನ್ಲೈನ್. ಮೆಟೀರಿಯಲ್ ಯೂಸ್ ಮಾಡ್ಕೊಂಡಿದಾರಲ್ಲ ಅಲ್ಲಿ. ಆಫ್ಲೈನ್ ಅಂಡ್ ಆನ್ಲೈನ್ ಎರಡು ನಡೀತಾ ಇದೆ ಅನ್ಸುತ್ತೆ ಒಳಗಡೆ. ಎರಡು ಅಂದ್ರೆ ಆ ಸಂಸ್ಥೆನ ಧ್ವಂಸ ಮಾಡಿ ಬಾರಿ ಒಳ್ಳೆ ಕೆಲಸ. ಕನ್ನಡ ಪರ ಸಂಘಟನೆಯವರು ಕೇವಲ ಭಾಷೆಗಾಗಿ ಮಾತ್ರ ಅಲ್ಲ, ರಾಜ್ಯದ ಉಳಿವಿಗಾಗಿ, ರಾಜ್ಯದ ಯುವಕರ ಉಳಿವಿಗಾಗಿ ಕೂಡ ಹೋರಾಟ ಮಾಡ್ತಿದ್ದಾರೆ. ಇದೆಲ್ಲ ಆಫ್ಲೈನ್ ಗೇಮ್ ಇದೆಲ್ಲ. ಅದು ಸಿಸ್ಟಮ್ ಇಟ್ಕೊಂಡಿದಾರಲ್ಲ, ಅದು ಆನ್ಲೈನ್ ಗೇಮ್. ಓಕೆನಾ? ಅಲ್ಲಿ ಇಟ್ಕೊಂಡು ಅದೇನೋ ಟಿಕ್ಕಿ ಇಟ್ಕೊಂಡು ಏನೋ ಒಂದು ಗೇಮ್ ಆಡ್ತಾರೆ ನೋಡಿ. ಇದೆಲ್ಲ ಈ ಟೇಬಲ್ ಮೇಲೆ ಕುತ್ಕೊಂಡು ಆಡೋದೆಲ್ಲ ಆಫ್ಲೈನ್ ಗೇಮ್. ಅದು ಬಿಟ್ಟು ಆನ್ಲೈನ್ ಗೇಮ್ ಬೇರೆ ಅಲ್ಲಿ ಸಿಸ್ಟಮ್ಗಳಿದೆ. ಇದು ಆನ್ಲೈನಾ? ಓಕೆ ಹಾ, ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಕರೆಕ್ಟ್ ನೋಡಿ, ರಾಘು ಬಹಳ ಚೆನ್ನಾಗಿ ಗೊತ್ತು. ಟಿವಿ ನೋಡ್ಕೊಂಡು ಅಲ್ಲಿ ಕುತ್ಕೊಂಡು ಅದ್ರ ಮೇಲೆ ಕಟ್ತಾರಂತೆ. ಯಾವ್ದೋ ಪಿಕ್ಚರ್ಗಳೆಲ್ಲ ನೋಡಿದೀನಿ. ಕರೆಕ್ಟು, ಕರೆಕ್ಟ್. ನಮ್ಗೆ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ಸರ್, ನಿಮ್ಗಿರೋ ಅಷ್ಟು. ಟಿವಿ ನೋಡ್ಕೊಂಡು ಕರೆಕ್ಟು. ಉದಾಹರಣೆಗೆ ಅಲ್ಲೊಂದು ಯಾವುದೋ ಮ್ಯಾಚ್ ನಡೀತಾ ಇರ್ತದೆ ಅಲ್ವಾ ರಾಘು? ಒಂದು ಮ್ಯಾಚ್ ನಡೀತಾ ಇರ್ತದೆ. ಇದು ಗೆಲ್ತಾರೆ, ಇವನು 6 ಹೊಡಿತಾನೆ, ಇವನು 4 ಹೊಡಿತಾನೆ ಅಂತ ಕುತ್ಕೊಂಡು ಅಲ್ಲಿ ಕಟ್ಟೋದು. ಆ ಕಾಯಿನ್ಸ್ ಇದೆಯಲ್ಲ ಅಲ್ಲಿದೆ, ಆ ಕಾಯಿನ್ಸ್ಗಳಿಗೆ ಒಂದೊಂದು ಬೆಲೆ ಇರುತ್ತೆ. ದುಡ್ಡು ಇಟ್ಕೊಂಡು ಆಡಲ್ಲ, ಎದುರುಗಡೆಯಿಂದ ಕಾಯಿನ್ಸ್ ಇಟ್ಕೊಂಡು ಆಡ್ತಾರೆ. ದುಡ್ಡು ಇಟ್ಕೊಂಡು ಆಡೋಕ್ಕಾದ್ರೆ ಮುಗೀತು ಕಥೆ. ಇನ್ನು ಜಾಲಾಡ್ಬಿಡ್ತಾರೆ ಇವ್ರ ಜನ್ಮನ. ಯಾರೆಲ್ಲ ಮಾಡಿದ್ರು ಒಳ್ಳೆ ಭಾಳ ಅದ್ಭುತವಾಗಿದೆ ಇದು. ಈ ಥರ ನುಗ್ಗಿ ಸೂಪರ್. ಕನ್ನಡ ಪರ ಸಂಘಟನೆಯವರು ಮಾಡಿರುವಂತ ಅವ್ರ ಧೈರ್ಯಕ್ಕೆ ಮೆಚ್ಚಲೇಬೇಕು. ಕೇವಲ ಭಾಷೆ ಮಾತ್ರ ಅಲ್ಲ, ಈ ರೀತಿ ದುರ್ಬುದ್ಧಿಗಳು ಆಗ್ತಿರುವಾಗ್ಲೂ ಕೂಡ ನುಗ್ಗಿ ಹೊಡೆಯೋದಿದೆಯಲ್ಲ, ಹೊಡೆಯೋದು ಮೀನ್ಸ್ ನುಗ್ಗೋದು, ಹೊಡೆದಿಲ್ಲ, ದಾಳಿ ಮಾಡೋದು ಇದೆಯಲ್ಲ ನೋಡಿ. ಅಲ್ಲಿ ಹೊಡೆದಾಡ್ತಾ ಇದಾರೆ ಯಾರೋ, ಅದನ್ನೆಲ್ಲ ಹೊಡೆದಾಕ್ತಾ ಇದಾರೆ. ಅದನ್ನೆಲ್ಲ ಹೊಡೆದಾಕಿ ಚಿತ್ರಾನ್ನ ಮಾಡಾಕಿ, ಅದ್ರಲ್ಲೇನು ಸೂಪರ್. ನಮ್ಮ ಕನ್ನಡದ ಹುಡುಗರೇ ಹಾಳಾಗ್ತಾ ಇರೋದಲ್ವೇ? ಹಂಗಾಗಿ ನಮ್ಮವ್ರೆ ಬಹಳ ಒಳ್ಳೆಯ ವಿಚಾರ. ಈ ಥರದ್ದು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಥರ ಎಲ್ಲೆಲ್ಲಿ ಅಕ್ರಮಗಳು ನಡೀತಾ ಇದೆ ಅಲ್ಲೆಲ್ಲ ಈ ಥರ ನುಗ್ಗಿ ದಾಳಿ ಮಾಡಿದ್ರೆ ಬಹಳ ಖುಷಿ. ನಮ್ಮನ್ನು ಕರೀಬೇಕಾದ್ರೆ ನಿಮಗೆ ನಾವು ಕೂಡ ಸಾಥ್ ಕೊಡ್ತೀವಿ. ನಮ್ಮ ಮೀಡಿಯಾನು ಕೂಡ ಇಂಥ ವಿಚಾರಗಳಿಗೆ ನಮ್ಮ ಮೀಡಿಯಾ 100% ನಾವು ರೆಬಲ್ ಟಿವಿ ಸಾಥ್ ಕೊಟ್ಟೇ ಕೊಡ್ತೀವಿ, ಆಯ್ತಾ? ನೋಡಿ ಹಿಂಗೆ. ಆಮೇಲೆ ಇನ್ನೊಂದೇನು ಗೊತ್ತಾ, ಈ ಆನ್ಲೈನ್ ಗೇಮಿಂಗ್ ಬಗ್ಗೆ ಆಮೇಲೆ ಇನ್ನೊಂದಷ್ಟು ಮಾತಾಡ್ಲಿಕ್ಕಿದೆ. ಅದೇನಿದೆ ವಿಚಾರ ಮುಗಿಸ್ಬಿಡೋಣ, ಆಮೇಲೆ ನೋಡುವ. ನೋಡಿ, ಅಕ್ರಮವಾಗಿ ನಡೀತಿದ್ದಂತಹ ಆನ್ಲೈನ್ ಗೇಮಿಂಗ್ ಅಡ್ಡೆ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಗಮನಿಸ್ತಾ ಇದ್ರಿ ದೃಶ್ಯಗಳನ್ನ. ನಿಷೇಧ ಇದ್ರೂ ಕೂಡ ಬೆಂಗಳೂರಿನಲ್ಲಿ ಕದ್ದು ಮುಚ್ಚಿ ಆನ್ಲೈನ್ ಗೇಮಿಂಗ್ ನಡೆಸ್ತಾ ಇರೋದು ಯಾಕೆ? ಆನ್ಲೈನ್ ಗೇಮಿಂಗ್ ಕಂಪನಿ ಮೇಲೆ ಕನ್ನಡ ಸಂಘಟನೆಗಳು ದಾಳಿ ಮಾಡಿದೆ. ಕೋರಮಂಗಲದ ಗೋಲ್ಡನ್ ಏಸಸ್ ಪೋಕರ್ ಕಂಪನಿ ಅಂತ ಹೇಳಲಾಗ್ತಾ ಇತ್ತು. ಆನ್ಲೈನ್ ಬೆಟ್ಟಿಂಗ್ ಕಚೇರಿಗೆ ನುಗ್ಗಿ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆನ್ಲೈನ್ ಗೇಮಿಂಗ್ ವಸ್ತುಗಳು, ಪೀಠೋಪಕರಣಗಳು ಕೂಡ ಧ್ವಂಸ ಆಗಿರುವಂತದ್ದು. ಆನ್ಲೈನ್ ಗೇಮಿಂಗ್ ಕಂಪನಿ ಒಂದು ಕಡೆ ಈಗಾಗಲೇ ಛಿದ್ರವಾಗಿದೆ. ಕನ್ನಡ ಪರ ಸಂಘಟನೆ ಕಾರ್ಯಕರ್ತರ ಮೇಲೆ ದೂರು ಕೂಡ ದಾಖಲಾಗಿದೆ. ಕಟ್ಟಡದ ಮಾಲೀಕರಿಂದ ನಮ್ಮ ಕರ್ನಾಟಕ ಸೇನೆ ಕಾರ್ಯಕರ್ತರ ಮೇಲೂ ಕೂಡ ದೂರಾಗಿದ್ದಂತೆ ಕೋರಮಂಗಲ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಇವತ್ತು ವಿಚಾರಣೆಗೆ ಹಾಜರಾಗಿದ್ರಂತೆ ನಮ್ಮ ಕನ್ನಡ ಪರ ಹೋರಾಟಗಾರರು. ಛಿದ್ರಭದ್ರ ಇರೋ ಬರೋ ಕೋಪನೆಲ್ಲ ಅಲ್ಲೇ ಹಾಕ್ಬಿಟ್ಟಿದ್ದಾರೆ. ಟಿವಿ, ಚೇರು, ಗೀರು, ರೂಮು ಆನ್ಲೈನ್ ಗೇಮಿಂಗ್ ಕಂಪನಿ ನುಗ್ಗಿದ ಕನ್ನಡ ಪರ ಸಂಘಟನೆ. ಆನ್ಲೈನ್ ಗೇಮಿಂಗ್ ಕಂಪನಿ ಈ ಕಂಪನಿಗೆ ನುಗ್ಗಿದಾರಂತೆ ಕನ್ನಡ ಪರ ಸಂಘಟನೆಯವರು. ಕನ್ನಡ ಪರ ಸಂಘಟನೆ ಕಾರ್ಯಕರ್ತರ ಮೇಲೂ ಕೂಡ ಕಂಪ್ಲೇಂಟ್ ಆಗಿದೆಯಂತೆ. ಕಟ್ಟಡ ಮಾಲೀಕರಿಂದ ನಮ್ಮ ಕರ್ನಾಟಕ ಸೇನೆ ಕಾರ್ಯಕರ್ತರ ಮೇಲೆ ದೂರಾಗಿದೆಯಂತೆ. ಕೋರಮಂಗಲ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಇವತ್ತು ವಿಚಾರಣೆಗೆ ಹಾಜರಾಗಿದ್ದು ಕರ್ನಾಟಕ ಸೇನೆ ಸಂಘಟನೆ. ಓಕೆ, ನೋಡೋಣ. ಅಲ್ಲಿ ಬಸವರಾಜ್ ಪಡುಕೋಟೆ ಅವರು ನಮ್ಮ ಕರ್ನಾಟಕ ಸೇನೆ ರಾಜ್ಯಾಧ್ಯಕ್ಷರು ಮಾತಾಡಿದ್ದಾರೆ. ಅವ್ರು ಏನು ಮಾತಾಡಿದ್ದಾರೆ ಅಂತ ನೋಡ್ಬಿಟ್ಟು ಆಮೇಲೆ ಅದ್ರ ಬಗ್ಗೆ ಲಾಸ್ಟ್ ಕನ್ಕ್ಲೂಷನ್ ಬರ್ತೀನಿ ನಾನು. ಅವ್ರೇನು ಮಾತಾಡಿದ್ದಾರೆ ನೋಡೋಣ. ಎಸ್
ಈಗಾಗಲೇ ತಾವು ನಿನ್ನೆ ದಾಳಿಯನ್ನ ನಡೆಸಿದ್ರಿ ಕೋರಮಂಗಲ ಇಲ್ಲಿಗಲ್ ಏನು ದಂಧೆ ಆ್ಯಪ್ ನಡೆಸ್ತಾ ಇದ್ರು ಅದರ ಮೇಲೆ. ಸೊ ಏನು ಹೇಳ್ತೀರಾ ಈ ಸಂದರ್ಭದಲ್ಲಿ? ನಿನ್ನೆ ಹೋದಂಥ ಸಂದರ್ಭದಲ್ಲಿ ಏನಾಯ್ತು ಅಂತ? ಇವತ್ತೇನು ನಮ್ಮ ಕರ್ನಾಟಕ ಸೇನೆ ಸತತ 3 ವರ್ಷದಿಂದ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಿದ್ದೀವಿ. ಜಿಲ್ಲಾ ಅಧಿಕಾರಿ ಮುಖಾಂತರ CMಗೆಲ್ಲ ಲೆಟ್ರ್ ಕೊಟ್ಟು, ಮೋದಿಗೆ ಲೆಟ್ರ್ ಕೊಟ್ಟು, ನಾವೆಲ್ಲ ಸಾಕಷ್ಟು ಕೇಂದ್ರ ಮತ್ತು ರಾಜ್ಯದಲ್ಲಿ ಎಲ್ಲ ಕಡೆ ಹೋರಾಟ ಮಾಡಿ ಸರ್ಕಾರಕ್ಕೊಂದು ಗಮನ ಕಣ್ಣು ಬಾಯಿ ತರಿಸೋಂಥ ಕೆಲಸ ನಮ್ಮ ಕಡೆ ಸೇನೆ ಮಾಡಿದೆ. ಇವತ್ತು ಆದೇಶ ಮಾಡಿದೆ ಸುಪ್ರೀಂ ಕೋರ್ಟು, ಯಾರು ಅನ್ಲೀಗಲ್ ಆಗಿ ದಂಧ ಮಾಡ್ತಾರ ಆನ್ಲೈನ್ ಬೆಟ್ಟಿಂಗು 1 ಕೋಟಿ ರೂಪಾಯಿ ದಂಡ, ಅವ್ರನ್ನ ಅರೆಸ್ಟ್ ಮಾಡ್ಬೇಕಂತೇಳಿ ಕಾನೂನುಬದ್ಧವಾಗಿ ಸೂಚನೆ ಕೊಟ್ಟಿದ್ದಾರೆ. ಇವರು ಕೋರಮಂಗಲ ಏನು ಗೋಲ್ಡನ್ ಆಸಿಸ್ ಅಂತೇಳಿ ಒಂದು ಕಂಪ್ನಿ ಈ 8 ಲಕ್ಷ ರೂಪಾಯಿ ದುಡ್ಡು ಇದು ಏನು 8 ಲಕ್ಷ ಕೊಡ್ತೀವಿ ನಾವು ಗೆದ್ರೆ ಅಂತ ಹೇಳಿಬಿಟ್ಟು ಈ ಟೂರ್ನಮೆಂಟ್ ಗೇಮು 5,000 ರೂಪಾಯಿ ಎಂಟ್ರಿ ಫೀಸ್ ಇಟ್ಕೊಂಡಿರ್ತಾರೆ. 100 ಜನ ಟೋಕನ್ಗಳು ಕೊಟ್ಬಿಟ್ಟು ದುಡ್ಡು ಬೆಟ್ಟಿಂಗ್ ಆಟ ಆಡಿಸ್ತಾಯಿದ್ರು. ನಮ್ಗೆ ಮಾಹಿತಿ ಬಂತು, ನಮ್ಮ ಯುವ ಘಟಕ ರಾಜ್ಯಾಧ್ಯಕ್ಷ ರಘು ಪಟ್ಕೋಟಿ ಅವರು ಸರ್ಚ್ ಮಾಡಿದಾಗ ಅಡ್ರೆಸ್ ಸಿಕ್ತು. ನಿನ್ನೆ ಏಕೆ ನಾವು 2-3 ಗಂಟೆಗೆ ಅಲ್ಲಿ ಹೋಗ್ಬಿಟ್ಟು ನುಗ್ಗಿ ಸ್ವಲ್ಪ ದಾಂಧಲೆಗಳಾಯಿತು. ರದ್ದಾಗಂಟ ನಾವು ಬಿಡಲಿಲ್ಲ. ಆಮೇಲೆ ಪೊಲೀಸರು ಬಂದುಬಿಟ್ಟು ಕೋರಮಂಗಲದವರು ನಮ್ಮ ಕಾರ್ಯಕರ್ತರೆಲ್ಲ ಅರೆಸ್ಟ್ ಮಾಡಿದರು. ಇವತ್ತೇನು ಸಂದೇಶ ಕೊಡ್ತಿದ್ದಾರೆ ಸರ್ಕಾರ ಅಂದರೆ, ನಮ್ಮ ವಿದ್ಯಾರ್ಥಿಗಳು ಇವತ್ತು ಲಕ್ಷಾಂತರ ರೂಪಾಯಿ ಕೊಟ್ಟು ಕಾಲೇಜನ್ನು ಓದಿ IAS ಆಗ್ಬೇಕು, KS ಆಗ್ಬೇಕು, ಇಂಜಿನಿಯರ್ ಆಗ್ಬೇಕಂತೇಳಿ, ಡಾಕ್ಟರ್ ಆಗ್ಬೇಕಂತೇಳಿ ವಿದ್ಯಾರ್ಥಿಗಳು ಓದ್ತಿದ್ದಾರೆ. ಇವತ್ತು ತಂದೆ ತಾಯಿ ದುಡ್ಡು ಕೂಡಿಕ್ಕೆ ದುಡ್ಡನ್ನ ಈ ಆನ್ಲೈನ್ ಬೆಟ್ಟಿಂಗ್ ಆಟ ಆಡಿಬಿಟ್ಟು ಸಾಕಷ್ಟು ಜನ ಕಳ್ಕೊಂಡಿದ್ದಾರೆ. ಹೊಲ ಮನೆ ಮಾರ್ಕೊಂಡಿದ್ದಾರೆ, ಮನೆ ಮಠ ಕಳ್ಕೊಂಡಿದ್ದಾರೆ. ಸಾಕಷ್ಟು ವಿದ್ಯಾರ್ಥಿಗಳು ಇವತ್ತು ನೇಣು ಹಾಕ್ಕೊಂಡು ಸುಮಾರು ಜನ ಸತ್ತೋಗಿದ್ದಾರೆ. ಇವತ್ತು ನಾವು ಏನು ಹೇಳ್ತೀವಿ ಅಂದರೆ, ಇದು ನಮ್ಮ ಮನೆ ಕೆಲಸ ಅಲ್ಲ, ಈ ನಾಡಿನ ರಕ್ಷಣೆ ಮಾಡೋಂಥ ಕೆಲಸ ನಮ್ಮ ಕನ್ನಡ ಮಾಡ್ತಾಯಿದ್ದೀವಿ. ನಮ್ಮ ಕನ್ನಡದ ಮಕ್ಕಳು ಸಾಕಷ್ಟು ಜನ ವಿದ್ಯಾರ್ಥಿಗಳು ಹಾಳಾಗ್ತಾರೆ. ಕೂಡಲೇ ಅವ್ರನ್ನ ಯಾರು ಅನ್ಲೀಗಲಾಗಿ ಮಾಡ್ತಾರೆ ಬೆಟ್ಟಿಂಗ್ ಆ್ಯಪ್ಗಳು ಅವೆಲ್ಲ ರದ್ದಾಗಬೇಕು. ಅವ್ರನ್ನೆಲ್ಲ ಕ್ರಮ ತಗೋಬೇಕು, ಸೂಕ್ತ ಕ್ರಮ ತಗೋಬೇಕು. ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಅರಿವು ಹಾಕ್ಬೇಕು. ಯಾಕಂದರೆ ಈ ಮಡಿವಾಳ, ಕೋರಮಂಗಲ, ಡಮ್ಲೂರು, ಸಾಕಷ್ಟು ಯಲಹಂಕ ಕಡೆ ಎಲ್ಲ ಮಾಹಿತಿಗಳು ದಿನೇ ಬರ್ತಾ ಇದೆ ನಮಗೆ. ಇವತ್ತು ನಿನ್ನೆ ಕೋರಮಂಗಲ ಮಾಡೀವಿ, ನಾಳೆಯಿಂದ ಬಿಡಲ್ಲ. ಎಲ್ಲೆಲ್ಲಿ ಆನ್ಲೈನ್ ಬೆಟ್ಟಿಂಗ್ ಆಟ ಆಡಿಸ್ತಾರೆ ನಮ್ಮ ಕನ್ನಡ ಸೇನೆ ಎಲ್ಲ ಕಡೆ ನುಗ್ತಾರೆ. ಯುವ ಘಟಕ ಇವತ್ತು 10 ಜನ ಬಂಧನ ಆಗಿದ್ದಾರೆ. ಈಗ ಕೋರ್ಟಲ್ಲಿ ಬೇಲ್ ಕೊಡ್ತೀವಿ ಅಂತ ಹೇಳಿದ್ರೆ ನಮ್ಮ ಲಾಯರ್ ಬೇಲ್ ಕೊಡಿಸ್ತಾರೆ. ಈಗ ಅದು ಸರ್ ನಮಸ್ತೆ. ಈಗಾಗಲೇ ಏನು ಈ ರೀತಿಯಾದಂಥ ನಿನ್ನೆ ತಾವು ಏನು ದಾಳಿಯನ್ನು ಮಾಡಿದ್ರಿ, ಪ್ರತಿಯಾಗಿ ನಿಮ್ಮನ್ನ ಇವಾಗಲೇ ಏನು ಬಂಧಿಸಲಾಗಿದೆ. ಸೊ ಈ ವಿಚಾರದ ಬಗ್ಗೆ ಏನು ಹೇಳ್ತೀರಾ ಪರ್ಟಿಕ್ಯುಲರ್ ಆಗಿ? ನೋಡಿ ಸರ್, ನಾವು ಯಾವುದೇ ರೀತಿ ತಪ್ಪು ಮಾಡಿಲ್ಲ. ಇಲ್ಲಿ ಯಾರೀಗ ನಮ್ಮ ನೋಡಿ ವಿಷ ಕೊಟ್ಬಿಟ್ಟು ಸಾಯಿರಿ ಅಂದಾಗ ಎಲ್ಲರೂ ಜನರು ಏನು ಮಾಡ್ತಾರೆ, ಇದು ವಿಷ ಪದಾರ್ಥ ಅದು ಗೊತ್ತಾಗಲ್ಲ ಜನರಿಗೆ, ಇದು ಜ್ಯೂಸ್ ಅಂತ ಗೊತ್ತಾಗ್ಬಿಡುತ್ತೆ. ಜ್ಯೂಸ್ ಕುಡಿಯೋಕೆ ಹೋದಾಗ ಅದು ವಿಷ ಆಗುತ್ತೆ. ಎಷ್ಟೋ ಜನ ಸಾಯ್ತಿದ್ದಾರೆ. ನೋಡಿ ಈಗ 1 ವರ್ಷಕ್ಕೆ 8 ಲಕ್ಷ ಕೋಟಿ ನಮ್ಮ ಭಾರತದಿಂದ ನಾವು ಲಾಸಸ್ ಆಗ್ತಾಯಿದೆ. ಒಂದು ಲಾಸಸ್ ಹಿಂಗೆ 8 ಲಕ್ಷ ಕೋಟಿ ಹೋಗ್ತಿದ್ದಾಗ ಇದನ್ನೆಲ್ಲ ಏನು ಮಾಡ್ತಾರೆ, ಮನಿ ಲಾಂಡ್ರಿಂಗ್ ಮಾಡಿಬಿಟ್ಟು ಬಿಟ್ಕಾಯಿನು, ಸ್ಮಾರ್ಟ್ ಕಾಯಿನ್ಸು ಇದರಿಂದ ಬೇರೆ ಹೊರದೇಶಕ್ಕೆ ಹೋಗುತ್ತೆ ಹೊರತು ನಮ್ಮ ದೇಶಕ್ಕೆ ಯಾವುದೇ ರೀತಿ ಆದಾಯ ಇಲ್ಲ. ಈ ಥರ ಆಗ್ತಾ ಬಂದಾಗ ಆರ್ಥಿಕ ಪರಿಸ್ಥಿತಿ ಬಿದ್ದು ನಾಳೆ ದಿವಸ ಇಸ್ರೇಲು ಮತ್ತೊಂದು ಕಂಟ್ರಿಗಳು ಆಗ್ತಿದೆಯಲ್ಲ, ಆ ಥರ ನಮ್ಮ ಕಂಟ್ರಿ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ಇದನ್ನೆಲ್ಲ ನೋಡಿ ನಾವು ಗಮನಿಸಿ ರಾಜ್ಯಾಧ್ಯಕ್ಷರು ನಮ್ಗೆ ಬೆಟ್ ಮಾಡಿ ತೋರ್ಸಾಗಿ ನೋಡ್ಕೊಂಬರ್ರಿ ಅಂದರೆ ನಾವು ಮಾಡ್ಕೊಂಬರ್ತೀವಿ ಸರ್. ಯಾಕಂದರೆ ಈಗ ನೋಡಿ ಎಷ್ಟೋ ಮಕ್ಕಳು ಸೂಸೈಡ್ ಆಗಿದ್ದಾರೆ, ಹೆಂಡತಿ ಮಕ್ಕಳದು ಜೀವನ ಒಡೆದೋಗಿದೆ, ಜಮೀನುಗಳು ಮಾರ್ಕೊಂಡು ಬೀದಿಗೆ ಬಂದಿದ್ದಾರೆ. ಈ ಥರ ಎಲ್ಲ ನೋಡಿದಾಗ ನಮ್ಮ ಕನ್ನಡಿಗರು, ನಮ್ಮ ಕರ್ನಾಟಕದ ಜನತೆಗಳು ಈ ಥರ ಹಾಳಾಗ್ತಿರ್ಬೇಕಂದ್ರೆ ನಮಗೆ ಹೊಟ್ಟೆನಲ್ಲಿ ಸಂಕಟ ಆಗುತ್ತೆ ಸರ್. ಇದನ್ನೆಲ್ಲ ಕಡಿವಾಣ ಆಗಬೇಕು ಅಂದ್ಬಿಟ್ಟು ನಾವು ಆಲ್ರೆಡಿ ರಾಜ್ಯಾಧ್ಯಕ್ಷರ ಮೂಲಕ ಸುಪ್ರೀಂ ಕೋರ್ಟ್ಗೆ PL ಮಾಡಿದ್ವಿ. ಹಾಗೆ ಪ್ರಧಾನಮಂತ್ರಿಗೆ, ಗವರ್ನರ್ ಎಲ್ಲರಿಗೂ ಲೆಟರ್ ಬರೆದಿದ್ವಿ. ಅದು ಯಾವುದೇ ರೀತಿ ಉಪಯೋಗ ಆಗಿಲ್ಲ. ಮೊನ್ನೆ ಕಾಯ್ದೆ ಕೂಡ ತಂದಿದ್ದಾರೆ. ಎಷ್ಟು 1 ಕೋಟಿ ದಂಡ, 7 ವರ್ಷ ಜೈಲು ಅಂತ ಕಾಯ್ದೆ ತಂದಿದ್ದಾರೆ. ಸೊ ಬಟ್ ಅದು ಆ ಕಾಯ್ದೆ ತಂದ್ರೂ ಕೂಡ ಇಲ್ಲಿ ಓಪನ್ ಆಗಿ ಈ ಥರ ಆಡಿಸ್ತಿರೋದ್ರಿಂದ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಅಧಿಕಾರಿಗಳು ಯಾವುದೇ ರೀತಿ ಹೋಗಿ ಅದಕ್ಕೆ ಕ್ರಮ ತೊಗೊಳ್ತಿರ್ಲಿಲ್ಲ. ಅದಕ್ಕಾಗಿ ನಾವು ಬೇಸತ್ತು ನಾವೇ ಹೋಗಿ ಏನಿದೆ ಉಗ್ರ ಹೋರಾಟ ಮಾಡಿದ್ವಿ, ಧ್ವಂಸ ಮಾಡಿದ್ವಿ ಸರ್. ಟೇಬಲ್, ಚೇರ್ ಎಲ್ಲ ಒಡೆದಾಕ್ತಿವಿ.